ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟಿವಿಗೆ ಸ್ವಾಗತ. ನಾನು ಸ್ವಾತಿ ಸಾಲ್ಯನ್. ಈಗ ಡೆವಿಲ್ ಸಿನಿಮಾ ಯಾಕೆ ಇಷ್ಟು ಓಡಿಲ್ಲ ಅನ್ನೋ ಪ್ರಶ್ನೆಗೆ ಈಗ ಸದ್ಯಕ್ಕೆ ಉತ್ತರ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಹೌದು, ಯಾಕಂದ್ರೆ ಡೆವಿಲ್ ಸಿನಿಮಾವನ್ನ ಆ ಸಿನಿಮಾ ರಿಲೀಸ್ ಆಗೋಕ್ಕಿಂತ ಅಂದ್ರೆ ರಿಲೀಸ್ ಆದ್ಮೇಲೆ ಅದರ ಮರುದಿನವೇ ಪೈರಸಿ ಆಗಿತ್ತು. ಸೊ ಸಾಕಷ್ಟು ಪೈರಸಿಗಳಾಗಿರ್ಬೋದು, ಈ ತರ ಆಗಿದ್ದನ್ನ ನಾವು ಇವತ್ತಷ್ಟೇ ಅಂದ್ರೆ ಈಗಷ್ಟೇ ನಮ್ಗೆ ನ್ಯೂಸ್ ಕೂಡ ಸಿಕ್ಕಿದೆ. ಹಾಗಾಗಿ ಈ ಸಿನಿಮಾ ಅಷ್ಟು ಓಡಿಲ್ಲ ಅನ್ನೋದೊಂದು ಪ್ರಶ್ನೆ ಆಗುತ್ತೆ. ಯಾಕಂದ್ರೆ ಈ ಸಿನಿಮಾವನ್ನ ಪೈರಸಿ ಮಾಡೋರು ಸಾಕಷ್ಟು ಜನ ಇದ್ದಾರೆ. ಅಂದ್ರೆ ಅದ ಹೇಟರ್ಸ್ ಆಗಿರ್ಬೋದು, ಅಥವಾ ತಮ್ಮ ಚಾನಲ್ ಅಲ್ಲಿ ಯಾವ ಒಂದು ಸಿನಿಮಾ ಓಡ್ಬೇಕು ಅಥವಾ ಜನರು ನಮ್ಮ ಚಾನಲ್ ಅನ್ನ ನೋಡ್ಬೇಕು ಅನ್ನೋ ಕೆಲವಷ್ಟು ಯೂಟ್ಯೂಬರ್ಸ್ ಏನಿದ್ದಾರೆ, ಅಥವಾ ಕೆಲವೊಂದಿಷ್ಟು ಲಿಂಕ್ ಅಂದ್ರೆ ಈಗ ಕೆಲವೊಂದು ಏನ್ ವಿಡಿಯೋಗಳನ್ನ ಹಾಕ್ತಾರೆ, ಅಪ್ಲೋಡ್ ಮಾಡ್ತಾರೆ, ಅಥವಾ ಸಿನಿಮಾದ ಮೂಲಕ ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಪಾರ್ಟ್ 1 ಪಾರ್ಟ್ 2 ಅಂತ ಏನ್ ಮಾಡ್ತಾರೆ, ಅದ್ರ ಮೂಲಕ ಸಿನಿಮಾವನ್ನ ರಿವೀಲ್ ಮಾಡೋದಾಗಿರ್ಬೋದು, ಈ ತರವನ್ನ ಸಾಕಷ್ಟು ಮಾಡಿದನ್ನ ನಾವು ನೋಡಿದೀವಿ. ಬಟ್ ಡೆವಿಲ್ ಸಿನಿಮಾಕ್ಕೆ ಇಷ್ಟು ಪೈರಸಿ ಆಗಿರೋದು ತುಂಬಾ ಶಾಕಿಂಗ್ ಅಂತ ಹೇಳ್ಬೋದು. ಚಿತ್ರತಂಡ ಇದ್ರ ಬಗ್ಗೆ ಮಾತಾಡ್ತಿದೆ. ಯಾಕಂದ್ರೆ ಇಷ್ಟು ಪೈರಸಿ ಯಾವ ಕನ್ನಡ ಸಿನಿಮಾದಲ್ಲೂ ಆಗಿಲ್ಲ. 10,000 ಲಿಂಕ್ ಗಳನ್ನ ಡಿಲೀಟ್ ಮಾಡಿಸಿದ್ದಾರೆ ಅಂತ ಕೂಡ ಹೇಳ್ತಿದ್ದಾರೆ. ಸೊ 10,000 ಲಿಂಕ್ ಗಳಂದ್ರೆ ಎಷ್ಟಿರ್ಬೋದು ನೀವೇ ಊಹೆ ಮಾಡ್ಕೊಳ್ಳಿ. ಅಂದ್ರೆ ಸಿನಿಮಾ ರಿಲೀಸ್ ಆಗೋಕ್ಕಿಂತ ನೆಕ್ಸ್ಟ್ ಡೇನೆ ಕೆಲವೊಂದಿಷ್ಟು ಪೈರಸಿಗಳು ಓಡ್ತಾ ಇತ್ತು, ಕೆಲವೊಂದಿಷ್ಟು ಸಿನಿಮಾಗಳು ಜನಗಳು ಕೂತಲ್ಲಿ ನೋಡುವಂತೆ ಸಿಗ್ತಾ ಇತ್ತು. ಸೊ ಆ ಕಾರಣಕ್ಕಾಗಿ ಡೆವಿಲ್ ಸಿನಿಮಾ ಅಷ್ಟು ಓಡಿಲ್ಲ ಅನ್ನೋದು ಕಾರಣ ಆಗುತ್ತೆ. ಯಾಕಂದ್ರೆ ಡೆವಿಲ್ ಸಿನಿಮಾಗೆ ಇದ್ದ ಹೈಪ್ ಏನಿತ್ತು ಅದು ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೆ, ಅಂದ್ರೆ ಒಂದು ಟ್ರೈಲರ್ ಬಿಡ್ ಲಾಂಚ್ ಆಗ್ಲಿ ಅಥವಾ ಒಂದು ಸಾಂಗ್ ರಿಲೀಸ್ ಆಗ್ಲಿ, ಆ ಒಂದು ಸಾಂಗ್ ಆಗಿರ್ಬೋದು ಅಥವಾ ಆ ಒಂದು ಟ್ರೈಲರ್ ಆಗಿರ್ಬೋದು, ಜನಗಳು ಸಿಳ್ಳೆ ಹೊಡೆಯೋದಾಗಿರ್ಬೋದು, ಚಪ್ಪಾಳೆ ಹೊಡೆಯೋದಾಗಿರ್ಬೋದು, ಡಿ ಬಾಸ್ ಅವರು ಜೈಲಲ್ಲಿ ಇದ್ರು ಕೂಡ ಅವರ ಅಭಿಮಾನಿಗಳು ಅವ್ರು ಇದ್ದಾರೆ ಅನ್ನೋ ಒಂದು ನೆನಪು ಮಾಡ್ಕೊಂಡು ಅವರ ಪ್ರಮೋಷನ್ ಅನ್ನ ಮಾಡೋದಾಗಿರ್ಬೋದು, ಸಾಕಷ್ಟು ಊರುಗಳಲ್ಲಿ ಅವರ ಭಾವಚಿತ್ರವನ್ನ ಹಾಕೋದಾಗಿರ್ಬೋದು, ಅಥವಾ ಬ್ಯಾನರ್ ಗಳು ಹಾಕೋದಾಗಿರ್ಬೋದು, ಈ ತರ ನಾವು ಸಾಕಷ್ಟು ನೋಡ್ತೀವಿ. ಬಟ್ ಆ ಸಿನಿಮಾ ರಿಲೀಸ್ ಆಗಿ ಒಂದು 2-3 ವಾರದಲ್ಲಿ ಅದರ ಕಲೆಕ್ಷನ್ ಕುಸಿತವನ್ನ ಕಾಣ್ತಿತ್ತು. ಎಲ್ಲ ಒಂದ್ ಕಡೆ ಕನ್ನಡ ಸಿನಿಮಾ ಇಷ್ಟು ಕುಸಿತವನ್ನ ಯಾಕೆ ಕಾಣ್ತಿದೆ? ಅದರಲ್ಲೂ ಒಂದು ಸ್ಟಾರ್ ನಟರ ಸಿನಿಮಾ ಕೂಡ ಅದು. ಡಿ ಬಾಸ್ ನ ಕ್ರೇಜ್ ಎಷ್ಟಿದೆ ಅಂತ ಎಲ್ರಿಗೂ ಗೊತ್ತಿರುತ್ತೆ. ಸೊ ಆ ಕ್ರೇಜ್ ಎಲ್ಲೋ ಕಡಿಮೆ ಆಗ್ತಾ ಇದೆಯಲ್ಲ, ಯಾಕೆ ಇರ್ಬೋದು ಅನ್ನೋದು ತುಂಬಾನೇ ಪ್ರಶ್ನೆ ಆಗ್ತಾ ಇತ್ತು. ಜೈಲಲ್ಲಿ ಇದ್ದದಕ್ಕೆ ಈ ತರ ಆಯ್ತಾ, ಅಥವಾ ಕಾಟೇರ ಸಿನಿಮಾ ಬಂದಾದ್ಮೇಲೆ 2 ವರ್ಷದ ನಂತರ ಡೆವಿಲ್ ಸಿನಿಮಾ ಬಂತು. ಸೊ ಆ ಕಾರಣಕ್ಕೆ ಏನಾದ್ರು ಇಲ್ಲಿ ಏನೋ ಜನಗಳಿಗೆ ಅಷ್ಟು ರೀಚ್ ಆಗ್ತಾ ಇಲ್ವಾ ಸಿನಿಮಾ, ಅಥವಾ ದರ್ಶನ್ ಅವರ ಸಿನಿಮಾ ನೋಡೋಕೆ ಜನರು ಬರ್ತಾ ಇಲ್ವಾ, ಅಥವಾ ಏನ್ ಸಮಸ್ಯೆ ಆಗಿರ್ಬೋದು ಅಂತಾನೆ ನಮ್ಗೆ ಇಲ್ಲಿ ಪ್ರಶ್ನೆ ಆಗಿತ್ತು. ಬಟ್ ಈಗ ಒಂದು ರಿಸಲ್ಟ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ 10,000 ಲಿಂಕ್ಗಳು ಪೈರಸಿ ಆಗ್ತಾ ಇದೆ. ಸೊ ಆ ಕಾರಣಕ್ಕಾಗಿ ಡೆವಿಲ್ ಸಿನಿಮಾವನ್ನ ನೋಡೋಕೆ ಸಾಕಷ್ಟು ಜನ ಬರ್ತಾ ಇಲ್ಲ, ಮನೆಯಲ್ಲಿ ಕೂತ್ಕೊಂಡೆ ಆ ಸಿನಿಮಾವನ್ನ ನೋಡ್ತಾ ಇದ್ದಾರೆ. ಚಿತ್ರತಂಡ ಈ ಹಿಂದೆನೂ ಹೇಳಿತ್ತು, ಏನೇ ಆದ್ರೂ ಚಿತ್ರಮಂದಿರಲ್ಲೇ ನೋಡಿ ಅಂತ. ಸೊ ಆ ಒಂದು ಸಿನಿಮಾ ಥಿಯೇಟರ್ ಅಲ್ಲಿ ನೋಡುವಂತ ಫೀಲ್ ಏನ್ ಕೊಡುತ್ತೆ ಸಿನಿಮಾ ನೋಡೋದಕ್ಕೆ, ಸೊ ಅದೊಂದು ರಿಯಲ್ ಆಗಿ ಕನೆಕ್ಟ್ ಆಗುತ್ತೆ, ಅಥವಾ ಎಲ್ಲೋ ಒಂದು ಸ್ಟೋರಿ ನಮ್ಗೆ ಬೇಗನೆ ಅರ್ಥ ಆಗುತ್ತೆ, ಅಥವಾ ಆ ಒಂದು ಥಿಯೇಟರ್ ಅಲ್ಲಿ ನೋಡ್ಬೇಕಾದ್ರೆ ಆ ಫೀಲ್ ಇದೆಯಲ್ಲ, ಆ ಸೌಂಡ್ ಆಗಿರ್ಬೋದು, ಅದು ತುಂಬಾ ಚೆನ್ನಾಗಿ ಕೇಳಿಸುತ್ತೆ. ಬಟ್ ಸಿನಿಮಾ ಈಸಿಲಿ ಅರ್ಥ ಆಗುತ್ತೆ ಅನ್ನೋದು ಕಾರಣಕ್ಕೋಸ್ಕರ ಚಿತ್ರತಂಡ ಏನ್ ಮಾಡಿದೆ, ಮಂದಿರದಲ್ಲಿ ಸಿನಿಮಾವನ್ನ ನೋಡಿ. ಈಗ ಆ ಡೆವಿಲ್ ಸಿನಿಮಾ ಅಂತಲ್ಲ, ಎಲ್ಲ ಸಿನಿಮಾನು ಅಷ್ಟೇ, ಎಲ್ಲರೂ ಹೇಳೋದೇ ಚಿತ್ರಮಂದಿರದಲ್ಲಿ ಹೋಗಿ ಚಿತ್ರವನ್ನ ನೋಡಿ ಅಂತದ್ದು ಹೇಳ್ತಾರೆ. ಬಟ್ ಕೆಲವೊಂದಿಷ್ಟು ಏನ್ ವಿಷಯಗಳೇನಾಗುತ್ತೆ, ಕೆಲವೊಂದಿಷ್ಟು ಜನರು ಏನ್ ಮಾಡ್ತಾರೆ, ಅದನ್ನ ಪೈರಸಿ ಮಾಡಕ್ ಹೋಗ್ತಾರೆ. ಈಗ ಡೆವಿಲ್ ಸಿನಿಮಾದಲ್ಲೂ ಆಗಿದ್ದು ಅಷ್ಟೇ, 10,000 ಲಿಂಕ್ ಗಳು ಪೈರಸಿ ಆಗಿತ್ತು. 10,000 ಲಿಂಕ್ ಗಳನ್ನ ಡಿಲೀಟ್ ಮಾಡಿಸಿದೆ. 10,000ಕ್ಕಿಂತ ಜಾಸ್ತಿಗಳು ಲಿಂಕ್ ಕೂಡ ಶೇರ್ ಆಗಿದೆ. ಸೊ ಆ ಕಾರಣಕ್ಕಾಗಿ ಸಿನಿಮಾವನ್ನ ಥಿಯೇಟರ್ ಅಲ್ಲಿ ನೋಡೋಕೆ ಯಾರು ಬರ್ತಾ ಇಲ್ಲ. ಯಾಕಂದ್ರೆ ಈಗಿನ ಜನಗಳಿಗೆ ಏನಾಗ್ತಾ ಇದೆ ಅಂದ್ರೆ ಕೂತಲ್ಲಿ ಸಿನಿಮಾ ನೋಡ್ಬೇಕು, ಅಥವಾ ಈಗ ಕೆಲವೊಂದಿಷ್ಟು ಆಪ್ ಗಳಾಗಿರ್ಬೋದು, ನೆಟ್ಫ್ಲಿಕ್ಸ್ ಆಗಿರ್ಬೋದು, ಈ ತರ ಒಂದು ಆಪ್ ಅಲ್ಲಿ ಸಿನಿಮಾವನ್ನ ಅಲ್ಲೇ ಕೂತ್ಕೊಂಡು ನೋಡೋದು ಜನಗಳಿಗೆ ತುಂಬಾ ಖುಷಿ ಕೊಡುತ್ತೆ. ಅಂದ್ರೆ OTP ಅಲ್ಲಿ ಬರೋ ತನಕ ಸಾಕಷ್ಟು ಜನರು ಕಾಯ್ತಾ ಇರ್ತಾರೆ. ಬಟ್ ಆ ತರ ಮಾಡೋದಕ್ಕಿಂತ ಸಿನಿಮಾ ಥಿಯೇಟರ್ಗೆ ಹೋಗಿ ನೋಡಿದ್ರೆ ಅಲ್ಲೊಂದು ಫೀಲ್ ಬೇರೆನೆ ಇರುತ್ತೆ. ಯಾಕಂದ್ರೆ ಕನ್ನಡ ಚಿತ್ರವನ್ನ ನಾವೇ ಬೆಳೆಸ್ತಿದ್ರೆ ಬೇರೆ ಯಾರು ಬೆಳೆಸ್ತಾರೆ? ನಮ್ಮ ಕನ್ನಡ ಜನರೇ ಅದಕ್ಕೆ ಒಂದು ಒತ್ತನ್ನ ಕೊಟ್ಟು ನೋಡದಿದ್ರೆ ಬೇರೆ ಯಾರು ಕನ್ನಡ ಸಿನಿಮಾವನ್ನ ನೋಡ್ತಾರೆ? ಸೊ ನಮ್ಮ ಕನ್ನಡ ಸಿನಿಮಾ ಉಳಿಬೇಕು, ಬೆಳಿಬೇಕು ಅಂತ ಸಾಕಷ್ಟು ಮಾತುಗಳಾಡ್ತೀವಿ. ಬಟ್ ಅದಕ್ಕೆ ಯಾರು ಹೋರಾಟವನ್ನ ಮಾಡಲ್ಲ. ಅಂದ್ರೆ ಮೊಬೈಲ್ ಅಲ್ಲೇ ಬಂದ್ರೆ ನೋಡೋದಾಗಿರ್ಬೋದು, ಅಥವಾ ಥಿಯೇಟರ್ಗೆ ಹೋಗಿ ಯಾರು ಅಷ್ಟು ಗಂಟೆ ಕಾದ್ಕೊಂಡು ಆ ಟಿಕೆಟ್ ಅನ್ನ ಮಾಡೋದು. ಈಗ ಅಷ್ಟೇನು ಕಷ್ಟ ಇಲ್ಲ ಟಿಕೆಟ್ ಮಾಡೋಕ್ಕೋಸ್ಕರ. ಈಗ ನಾರ್ಮಲ್ ಥಿಯೇಟರ್ ಅಲ್ಲಿ ಕೆಲವೊಂದು ಟಿಕೆಟ್ಗಳು ಅಂದ್ರೆ ಆನ್ಲೈನ್ ಟಿಕೆಟ್ ಸಿಗಲ್ಲ. ಬಟ್ ಆಗ ಕ್ಯೂ ನಿಲ್ಬೇಕಾಗೋ ಸಂದರ್ಭಗಳು ಬರುತ್ತೆ, ಅಥವಾ ಸಾಕಷ್ಟು ಅಡೆತಡೆಗಳಾಗೋದಿದೆ. ಬಟ್ ಈಗ ಆನ್ಲೈನ್ ಅಲ್ಲಿ ಇದೆ, ಎಲ್ಲ ಥಿಯೇಟರ್ ಲಿಂಕ್ ಗಳು ಆನ್ಲೈನ್ ಅಲ್ಲಿ ಇರೋ ಕಾರಣ ಆನ್ಲೈನ್ ಅಲ್ಲೇ ನಾವು ಟಿಕೆಟ್ ಅನ್ನ ಬುಕ್ ಮಾಡ್ಕೊಳ್ಬಹುದು. ಯಾವ ಸೀಟ್ ಬೇಕು ಅಂತ ನಾವು ಅಲ್ಲೇ ನೋಡ್ಕೊಂಡು ಖಾತ್ರಿಯನ್ನ ಪಾಲಿಸ್ಬೇಕು. ಬಟ್ ಈಗ ಜನಗಳಿಗೆ ಏನಂದ್ರೆ ಅಲ್ಲಿ ಹೋಗಿ ಯಾರು ಸಿನಿಮಾ ನೋಡ್ತಾರೆ, ಅಷ್ಟು ದೂರ ಯಾರು ಹೋಗ್ತಾರೆ, ಆ ಒಂದು ಫೀಲ್ ಇದೆ ಅನ್ಸುತ್ತೆ. ಬಟ್ ಆ ತರ ಮಾಡೋದ್ರಿಂದ ನಮ್ಮ ಕನ್ನಡ ಸಿನಿಮಾ ಉಳಿಯೋದು ಅಥವಾ ಬೆಳೆಯೋಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಕನ್ನಡ ಸಿನಿಮಾವನ್ನ ನಾವು ಚಿತ್ರಮಂದಿರದಲ್ಲಿ ಹೋಗಿ ನೋಡಿದ್ರೆ ಮಾತ್ರ ಅದಕ್ಕೊಂದು ಫೀಲ್ ಇರುತ್ತೆ, ಅದಕ್ಕೊಂದು ಗತ್ತಿರುತ್ತೆ ಅಂತಾನೆ ಹೇಳ್ಬೋದು. ಹಾಗಾಗಿ ಡೆವಿಲ್ ಸಿನಿಮಾದಲ್ಲಿ ಆಗಿರೋದು ಇಷ್ಟೇ ಅಂತಾನೆ ಹೇಳ್ಬೋದು. ಯಾಕಂದ್ರೆ
ಸ್ಟಾರ್ಟಿಂಗ್ ಅಲ್ಲೇ 13 ಕೋಟಿಗಿಂತ ಹೆಚ್ಚಾಗಿ ಕಲೆಕ್ಷನ್ ಮಾಡಿತ್ತು ಡೆವಿಲ್ ಸಿನಿಮಾ. ಆದ್ರೆ ಬರ್ತಾ ಬರ್ತಾ ವಾರ ವಾರ ಅಂದ್ರೆ ನಮಗೆ ಶನಿವಾರ ಮತ್ತೆ ಸಂಡೇ ಏನಿದೆ ಆ ಒಂದು ಶನಿವಾರ ಮತ್ತೆ ಆದಿತ್ಯವಾರದ ಕಲೆಕ್ಷನ್ ಮೇನ್ ಆಗಿರುತ್ತೆ ಒಂದು ಚಿತ್ರತಂಡಕ್ಕೆ. ಸೊ ಅಲ್ಲೇ ಆವಾಗಲೇ ಕುಸಿತವನ್ನ ಕಾಣ್ತಿದ್ದಾಗ ಎಲ್ಲೋ ಒಂದು ಕಡೆ ಮಿಸ್ ಹೊಡಿತಾ ಇದೆ, ಏನಪ್ಪ ಇಷ್ಟು ಕುಸಿತವನ್ನ ಕಾಣ್ತಾ ಇದೆಯಿಲ್ಲ ಅನ್ನೋ ಒಂದು ಫೀಲ್ ಕೊಡ್ತಾ ಇತ್ತು. ಬಟ್ ನಮ್ಗೆ ಈಗ ಗೊತ್ತಾಗಿರೋ ವಿಷಯ ಏನಪ್ಪಾ ಅಂದ್ರೆ 10,000 ಲಿಂಕ್ಗಳು ಪೈರಸಿ ಆಗಿತ್ತು. ಸೊ 10,000 ಲಿಂಕ್ಗಳನ್ನ ಡಿಲೀಟ್ ಕೂಡ ಮಾಡಿಸಿದ್ದಾರೆ. ಅದು ಇನ್ನಾದ್ರೂ ಆ ಒಂದು ಸಿನಿಮಾವನ್ನ ಥಿಯೇಟರ್ ಅಲ್ಲಿ ನೋಡಿ, ಕನ್ನಡ ಸಿನಿಮಾವನ್ನ ಥಿಯೇಟರ್ ಹೋಗಿ ನೋಡಿ. ಯಾಕಂದ್ರೆ ಕನ್ನಡ ಸಿನಿಮಾವನ್ನ ಕನ್ನಡಿಗರಾಗಿ ನಾವೇ ನೋಡಿಲ್ಲ ಅಂದ್ರೆ ಬೇರೆ ಯಾರು ಬಂದು ನೋಡ್ತಾರೆ? ನಮ್ಮ ಸಿನಿಮಾವನ್ನ ನಾವೇ ಗೆಲ್ಲಿಸ್ಬೇಕು. ಸೊ ಆ ಕಾರಣಕ್ಕಾಗಿ ಚಿತ್ರಮಂದಿರದಲ್ಲೇ ಹೋಗಿ ನೋಡಿ ಅಂತ ಹೇಳ್ತಿದ್ದೀನಿ. ಇನ್ನಷ್ಟು ವಿಷಯಕ್ಕಾಗಿ ನೋಡ್ತಾ ಇರಿ ನ್ಯಾಷನಲ್ ಟಿವಿ. ಧನ್ಯವಾದಗಳು.